ಇನ್ನ ಮಾಹಿತಿ ಬಂದಿಲ್ಲ. ಆ ಮಾಹಿತಿ ಇವಾಗ ತಿಳ್ಕೊತಾ ಇದ್ದೀನಿ. ತಿಳ್ಕೊಂಡ್ಮೇಲೆ ಪ್ರತಿಕ್ರಿಯೆ ಕೊಡ್ತೀನಿ. ಇವತ್ತಿನ ಪ್ರಚಾರದ ಬಗ್ಗೆ ಹೇಳಿ. ಸಿ.ಟಿ. ರವಿ ಅವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಸಿ.ಟಿ. ರವಿ ಅಣ್ಣವರು ಮತ್ತೆ ನಮ್ಮ ಮಂಜಣ್ಣವರು, ಸಿದ್ದೇಶ್ ಅಣ್ಣವರು, ಗುರುದೇವ್ ಅಣ್ಣವರು, ವಿಶ್ವನಾಥ್ ಅಣ್ಣವರು ಹಾಗೂ ದೇವೇಗೌಡರು ಸಾಹೇಬರು, ನಮ್ಮ ಪಾರ್ಟಿಯ ಮಾಜಿ ಶಾಸಕರಾದಂಥ ಕುಮಾರಣ್ಣವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪ್ರಚಾರನ ಕೈಗೊಟ್ಟಿದ್ದೀವಿ. ಇವತ್ತು 3 ಪಾಯಿಂಟಲ್ಲಿ ಪ್ರಚಾರ ಮಾಡೋ ಅಂಥ ಕೆಲಸನ ಮಾಡಿ, ನಂತರ ಗೆಂಡೆಹಳ್ಳಿಗೂ ಹೋಗಿ ಪ್ರಚಾರ ಮಾಡೋ ಅಂಥ ಕೆಲಸನ ಮಾಡಿ, ಅಲ್ಲಿಂದ ಸಿ.ಟಿ. ರವಿ ಅಣ್ಣವ್ರ ಜೊತೆ ಕಡೂರಿಗೆ ಹೋಗಿ ಮತ್ತು ಹಾಸನಲ್ಲೂ ಕೂಡ ಇವತ್ತು ಪ್ರಚಾರಗಳಿದೆ, ಹಳೆಬೀಡಲ್ಲೂ ಕೂಡ ಮೀಟಿಂಗ್ಸ್ಗಳಿದ್ದಾವೆ ಅಂತ. ಇಷ್ಟರಲ್ಲೂ ಕೂಡ ಇವತ್ತು ಸಿ.ಟಿ. ರವಿ ಅಣ್ಣವರು ಭಾಗಿಯಾಗಿ ಇವತ್ತು ನಮ್ಗೆ ಇನ್ನೂ ಹೆಚ್ಚಿನ ಬಲ ಕೊಡೋ ಅಂಥ ಕೆಲಸನ ಮಾಡ್ತಿದ್ದಾರೆ. 100% ಭಾಗ ಈ ಕಡೆ ಭಾಗದ ಜನ ಎಲ್ಲರೂ ವಿಶ್ವಾಸ ಇಟ್ಟು ಇವತ್ತು ಹೊಂದಾಣಿಕೆ ಮಾಡಿಕೊಂಡು ಒಂದೇ ಎಲ್ಲರ ಕೂಗಲ್ಲೂ ಧ್ವನಿ ಇರೋದು ನರೇಂದ್ರ ಮೋದಿ ಅಣ್ಣವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲೇಬೇಕು, ಈ ದೇಶದ ಭದ್ರತೆಗೋಸ್ಕರ, ಈ ದೇಶದ ಒಂದು ಹಿತದೃಷ್ಟಿಗೋಸ್ಕರ ಆಗಬೇಕು ಅನ್ನೋದಕ್ಕೆ ಕೂಗಿದ್ದು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.